ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ, ಸ್ಕಿನ್ ಡ್ರೈ ಇರುತ್ತಲ್ವ, ಅವ್ರಿಗೋಸ್ಕರ ಇನ್ನೊಂದು ಮನೆಮದ್ದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥ ಮತ್ತು ಅದನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲನ್ನು ಹೊಸಬರು ನೋಡ್ತಾ ಇದ್ದರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಯಾಕಂದರೆ ಇದೇ ಥರ ಉಪಯುಕ್ತ ಮಾಹಿತಿಗಳನ್ನು ನಾನು ತಿಳಿಸ್ತಾ ಬರ್ತಾ ಇರ್ತೀನಿ ನನ್ನ ವಿಡಿಯೋದಲ್ಲಿ. ಆಮೇಲೆ ನಿಮಗೆ ಇದರಿಂದ ಯೂಸ್ ಮಾಡ್ಕೋಬೋದು ಅಥವಾ ಉಪಯೋಗ ಆಗೇ ಆಗುತ್ತೆ ಅಂತ ನನ್ನ ಅನಿಸಿಕೆ. ಈಗ ವಿಷಯಕ್ಕೆ ಬರೋಣ. ನಿಮ್ಮ ಸ್ಕಿನ್ ಡ್ರೈ ಆಗಿದ್ದರೆ ಇದಕ್ಕೆ ಏನು ಮಾಡಬೇಕಂದ್ರೆ, ಫಸ್ಟು ಒಂದು ಬೌಲಲ್ಲಿ 1 ಸ್ಪೂನು ಕಡಲೆ ಹಿಟ್ಟು ತೆಗೆದುಕೊಳ್ಳಿ. ಅದಕ್ಕೆ ಒಂದು ಚಿಟಿಕೆಯಷ್ಟು, ಒಂದು 1/4 ಚಮಚದಷ್ಟು ಕಸ್ತೂರಿ ಅರಿಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ಮೇಲೆ ಹಾಲಿನ ಕೆನೆ ಇರುತ್ತಲ್ವ, ಅದೇ ಕ್ರೀಮು, ಆ ಕ್ರೀಮು ಮಾತ್ರ ಅದಕ್ಕೆ ಆ ಕಡಲೆ ಹಿಟ್ಟಿಗೆ ಬೆರೆಸಿ ನೀಟಾಗಿ ಪೇಸ್ಟ್ ಮಾಡ್ಕೊಂಬಿಡಿ. ಪೇಸ್ಟ್ ಮಾಡಿಕೊಂಡು ನೀವು ಮುಖವನ್ನು ಫಸ್ಟು ಸ್ವಚ್ಛವಾಗಿ ತೊಳ್ಕೊಂಡು ಆದಮೇಲೆ ಈ ಕ್ರೀಮ್ ಮಾಡಿರ್ತಿರಲ್ಲ, ಇದನ್ನು ನೀಟಾಗಿ ಮುಖಕ್ಕೆ ಎಲ್ಲ ಕಡೆ ಅಪ್ಲೈ ಮಾಡಿಕೊಡ್ರಿ. ಐಬ್ರೋಕ್ಕಾಗಿರ್ಬೋದು, ಕೂದಲಕ್ಕಾಗಿರೋ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಓನ್ಲಿ ಸ್ಕಿನ್ನಿಗೆ ಮಾತ್ರ ನೀಟಾಗಿ ಅಪ್ಲೈ ಮಾಡಿಕೊಂಡು 10ರಿಂದ 15 ನಿಮಿಷ ಬಿಟ್ಟಾದಮೇಲೆ ನೀವು ತಣ್ಣೀರಿಂದ ಮುಖ ತೊಳ್ಕೊಂಡು ನೋಡಿ. ಇದೇ ರೀತಿ ನೀವು ವಾರದಲ್ಲಿ ಒಂದು 3 ಸರಿ, ಅಂದರೆ ಒಂದಿನ ಬಿಟ್ಟು ಒಂದಿನ ಈ ಥರ ಮಾಡ್ತಾ ಬನ್ನಿ. ನಿಮ್ಮ ಸ್ಕಿನ್ ಎಷ್ಟು ಡ್ರೈ ಆಗಿರ್ತದಲ್ಲ ಅಷ್ಟೇ ಸಾಫ್ಟ್ ಆಗುತ್ತೆ. ಒಂಥರ ಮಕ್ಕಳ ಸ್ಕಿನ್ ಆಗುತ್ತಲ್ಲ, ಸೇಮ್ ಬೇಬಿ ಸ್ಕಿನ್ ಆ ಥರ ನಿಮ್ಮ ಸ್ಕಿನ್ ಹೊಡಿತದ, ಮೃದು ಆಗ್ತದೆ. ಇದನ್ನು ನೀವು ಮಾಡಿ ನೋಡಿ, ನಿಮಗೆ ಇದರದ್ದು ಒಳ್ಳೆಯ ರಿಸಲ್ಟ್ ನಿಮಗೆ ಗೊತ್ತಾಗ್ತದೆ. ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಆಮೇಲೆ ಯಾರು ನನ್ನ ಚಾನಲ್ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿಕೊಳ್ಳಿ. ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.